ಒಬ್ಬರ ಮನ ನೋಯಿಸಿ ಇನ್ನೊಬ್ಬರ ಮನೆ ಬೀಳಿಸಿ ಮತ್ತೊಬ್ಬರನ್ನು ಅಪಾದಿಸಿ ದೇವರಿಗೆ ನಮಿಸಿದರೆ ಏನು ಫಲ? ಹಿಂದಕ್ಕೆ ನೋಡಿದರೆ ಅನುಭವ ಸಿಗುತ್ತದೆ, ಮುಂದಕ್ಕೆ ನೋಡಿದರೆ ಭವಿಷ್ಯ ಸಿಗುತ್ತದೆ, ಸುತ್ತಲೂ ನೋಡಿದರೆ ಸತ್ಯ ಅರಿವಾಗುತ್ತದೆ. ನಮ್ಮೊಳಗೆ ನಾವು ನೋಡಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹೆಜ್ಜೆಗಳು ದಾರಿಯನ್ನು ತೋರಿಸಿದರೆ ಕಷ್ಟಗಳು ಗುರಿಯನ್ನು ಮುಟ್ಟಿಸುತ್ತವೆ. ಯಾರಲ್ಲಿ ಒಳ್ಳೆಯತನ ಇರುತ್ತದೆಯೋ ಅವರನ್ನು ದೇವರು ಪರೀಕ್ಷೆ ಮಾಡುತ್ತಾನೆ, ಆದರೆ ಎಂದಿಗೂ ಕೂಡ ಅವರ ಕೈಯನ್ನು ಬಿಡುವುದಿಲ್ಲ. ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇವೆ, ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ. ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ. ಸುಳ್ಳನ್ನು ಮಾತನಾಡಿದರೆ ಹೆಸರನ್ನು ಕಳೆದುಕೊಳ್ಳುತ್ತೇವೆ. ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ. ಪ್ರೀತಿಯಿಂದ ಮಾತನಾಡಿದರೆ ಕಳೆದುಕೊಂಡ ಎಲ್ಲವನ್ನು ಕೂಡ ಗಳಿಸಿಕೊಳ್ಳುತ್ತೇವೆ. ಏನಾಗುತ್ತದೆಯೋ ಎಂದು ಯೋಚಿಸುತ್ತಾ ನಿಲ್ಲಬೇಡ. ಏನಾದರೂ ಸಂಭವಿಸಿದರೆ ಅದು ನಮ್ಮ ಒಳಿತಿಗಾಗಿ ಎಂದು ದೇವರ ಇಚ್ಛೆ ಮೇಲೆ ನೀನು ಮುಂದೆ ನಡಿ. ಹಸು ಕರ್ಮವಿದ್ದಂತೆ, ಕರು ಕರ್ಮಫಲವಿದ್ದಂತೆ. ಕರು ಎಷ್ಟೇ ದೂರವಿದ್ದರೂ ಕೂಡ ಅದನ್ನು ಹಸು ಹುಡುಕುತ್ತದೆ. ಕರ್ಮಗಳಿಗೆ ತಕ್ಕದಾದ ಫಲ ನಮ್ಮನ್ನು ಹುಡುಕಿ ಬರುತ್ತದೆ. ಅದು ಸತ್ಕರ್ಮ ದುಷ್ಕರ್ಮವೇ ಆಗಿರಲಿ. ನಮಗೆ ಯಾರೋ ಮೋಸ ಮಾಡಿದರೆಂದು ನೊಂದುಕೊಳ್ಳುವುದಕ್ಕಿಂತ ನಾವೇ ದುಡುಕಿ ಮೋಸ ಹೋದೆವು ಎಂದು ಸಮಾಧಾನ ಮಾಡಿಕೊಳ್ಳುವುದು ತುಂಬ ಉತ್ತಮ. ಯಾರೋ ತನ್ನ ಮುಖದಲ್ಲಿ ನಗು ಮತ್ತು ಮೌನವನ್ನು ಶಾಶ್ವತವಾಗಿ ಉಳಿಸಿಕೊಂಡಿರುತ್ತಾರೆಯೋ ಅವರು ಎಲ್ಲ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೆ ನಮ್ಮ ಬಗ್ಗೆ ಮಾತನಾಡುವ ಜನರಿಗಲ್ಲ. ಸೋತೆ ಎಂದು ಚಿಂತೆ ಪಡಬೇಡ. ಜೀವನ ಇಷ್ಟೇನಾ ಎಂದು ಮರುಗಬೇಡ. ಎಲ್ಲರನ್ನ ಕಳೆದುಕೊಂಡೆ ಎಂದು ಕೊರಗಬೇಡ. ನಿನಗಿಂತ ಕೆಳಗಿರುವರನ್ನ ನೋಡಿ ಸಮಾಧಾನ ಪಡು. ದೇವರು ಯಾರನ್ನೂ ಕೈ ಬಿಡುವುದಿಲ್ಲ. ದೇವರಲ್ಲಿ ನಂಬಿಕೆ ಇಡು. ನಂಬಿಕೆಯೇ ದೇವರು. ಕೆಟ್ಟವರಿಗೆ ಹೇಗೆ ಕಾಲವು ಸಮಯಕ್ಕೆ ಸರಿಯಾಗಿ ಕಾಲು ಎಳೆಯುತ್ತದೆಯೋ ಹಾಗೆಯೇ ಒಳ್ಳೆಯವರಿಗೆ ಕಾಲವು ಸಮಯಕ್ಕೆ ಸರಿಯಾಗಿ ಕೈ ಹಿಡಿಯುತ್ತದೆ. ನೋಡುವಂತಹ ದೃಷ್ಟಿಕೋನವನ್ನು ಬದಲಾಯಿಸಿ ನೋಡಿ, ದೃಶ್ಯವೇ ಬದಲಾಗುತ್ತದೆ. ದುರಾಸೆಯನ್ನು ಬಿಟ್ಟು ನೋಡಿ, ಬದುಕು ಸುಂದರವಾಗುತ್ತದೆ. ಹವ್ಯಾಸವನ್ನು ಬಿಟ್ಟು ನೋಡಿ, ಹಣೆಬರಹ ಬದಲಾಗುತ್ತದೆ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.